ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಪಾಕ್ ಸೋಲು, ಚೀನಾಗೆ ಹೊಡೆತ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಪರಾಕ್ರಮ. ಖರೀದಿಗೆ ಮುಗಿಬಿದ್ದ 17 ರಾಷ್ಟ್ರಗಳು. ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರ ಹತ್ಯಾಕಾಂಡದ ನಂತರ ಭಾರತವು ಇದಕ್ಕೆ ಕಾರಣರಾದವರನ್ನು ಶಿಕ್ಷಿಸುವುದಾಗಿ ಘೋಷಿಸಿತು. ದೇಶದ ಸಶಸ್ತ್ರ ಪಡೆಗಳು ಸಹ ಈ ಭರವಸೆಯನ್ನು ಪೂರೈಸಿವೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ದಾಳಿಯಿಂದ ಪಾಕಿಸ್ತಾನ ಮತ್ತು ಭಯೋತ್ಪಾದಕರು ಭಯಭೀತರಾಗಿದ್ದರು. ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾದ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಬಗ್ಗೆ ಪ್ರಪಂಚದಾದ್ಯಂತ ಕ್ರೇಜ್ ಹೆಚ್ಚಾಗಿದೆ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು 1 ಡಜನ್ಗೂ ಹೆಚ್ಚು ದೇಶಗಳು ಉತ್ಸುಕವಾಗಿವೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಮಾರಕ ಪರಿಣಾಮವನ್ನು ಅದು ಭೂಮಿ, ವಾಯು ಮತ್ತು ಹಡಗು ಎಲ್ಲಿಂದಾದರೂ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ಅಂಶದಿಂದಲೇ ಅರ್ಥ ಮಾಡಿಕೊಳ್ಳಬಹುದು. ಇದರರ್ಥ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ಭೂಮಿ, ಆಕಾಶ ಅಥವಾ ಸಮುದ್ರದಿಂದ ಶತ್ರುಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಪಾಕಿಸ್ತಾನ ಕೂಡ ಇದರ ಒಂದು ಮಾದರಿಯನ್ನು ನೋಡಿದೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿ ದಾಳಿಯಿಂದ ಪಾಕಿಸ್ತಾನ ಎಷ್ಟು ಭಯಭೀತಗೊಂಡಿತೆಂದರೆ ಅದು ತಕ್ಷಣವೇ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ಬ್ರಹ್ಮೋಸ್ ಕ್ಷಿಪಣಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಲಾದ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯು ಅದರ ಹೆಚ್ಚಿನ ವೇಗ ಮತ್ತು ನಿಖರತೆಗೆ ಹೆಸರುವಾಸಿಯಾಗಿದೆ. ಇದು ಸಶಸ್ತ್ರ ಪಡೆಗಳ ವಿವಿಧ ಅಗತ್ಯಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ. ಪ್ರಸ್ತುತ ಫಿಲಿಪೈನ್ಸ್ ಭಾರತದೊಂದಿಗೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ ದೇಶವಾಗಿದೆ. ಜನವರಿ 2022ರಲ್ಲಿ ಫಿಲಿಪೈನ್ಸ್ 3 ಕರಾವಳಿ ರಕ್ಷಣಾ ಬ್ಯಾಚ್ಗಳನ್ನು ಪೂರೈಸಲು $375 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತು. ಮೊದಲ ಬ್ಯಾಚ್ ಏಪ್ರಿಲ್ 2024ರಲ್ಲಿ ಮತ್ತು ಎರಡನೆಯದನ್ನು ಏಪ್ರಿಲ್ 2025ರಲ್ಲಿ ಪೂರೈಸಲಾಯಿತು. ಇದಲ್ಲದೆ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿರುವ ಹಲವು ದೇಶಗಳಿವೆ. ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಪ್ರಬಲ ದಾಳಿಯನ್ನು ನೋಡಿದ ನಂತರ ಜಗತ್ತು ಈಗ ಅದರ ಬಗ್ಗೆ ಹುಚ್ಚನಂತೆ ವರ್ತಿಸುತ್ತಿದೆ. ಇಂಡೋನೇಷ್ಯಾ ಬ್ರಹ್ಮೋಸ್ ಕ್ರೂಸ್ ಕ್ಷಿಪಣಿಯ ಸುಧಾರಿತ ಆವೃತ್ತಿಯ ಖರೀದಿಗೆ $200 ರಿಂದ $350 ಮಿಲಿಯನ್ ಮೌಲ್ಯದ ಒಪ್ಪಂದದ ಮಾತುಕತೆ ನಡೆಯುತ್ತಿದೆ. ವಿಯೆಟ್ನಾಂ $700 ಮಿಲಿಯನ್ ಒಪ್ಪಂದವನ್ನು ಯೋಜಿಸಲಾಗಿದೆ. ಇದರಲ್ಲಿ ಭೂಸೇನೆ ಮತ್ತು ನೌಕಾಪಡೆ ಎರಡಕ್ಕೂ ಕ್ಷಿಪಣಿಗಳ ಪೂರೈಕೆಯೂ ಸೇರಿದೆ. ಮಲೇಷ್ಯಾ ತನ್ನ ಸುಖೋಯ್ Su-30 MKM ಯುದ್ಧ ವಿಮಾನಗಳು ಮತ್ತು ಕೆಳವರ್ಗದ ಯುದ್ಧ ನೌಕೆಗಳಿಗಾಗಿ ಕ್ಷಿಪಣಿಗಳನ್ನು ಖರೀದಿಸುವುದನ್ನು ಪರಿಗಣಿಸುತ್ತಿದೆ. ಥೈಲ್ಯಾಂಡ್, ಸಿಂಗಾಪುರ, ಬ್ರೂನೈ ಈ ಆಗ್ನೇಯ ಏಷ್ಯಾದ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯಲ್ಲಿ ಆಸಕ್ತಿ ತೋರಿಸಿವೆ ಮತ್ತು ಖರೀದಿಯ ಕುರಿತು ಮಾತುಕತೆಯ ವಿವಿಧ ಹಂತಗಳಲ್ಲಿವೆ. ಬ್ರೆಜಿಲ್, ಚಿಲಿ, ಅರ್ಜೆಂಟೀನಾ, ವೆನೆಜುವೆಲಾ ಈ ಲ್ಯಾಟಿನ್ ಅಮೆರಿಕನ್ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿವೆ, ವಿಶೇಷವಾಗಿ ನೌಕಾ ಮತ್ತು ಕರಾವಳಿ ರಕ್ಷಣಾ ಆವೃತ್ತಿಗಳಲ್ಲಿ. ಈಜಿಪ್ಟ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, UAE, ಕತಾರ್, ಒಮನ್ ಈ ಮಧ್ಯಪ್ರಾಚ್ಯ ಪ್ರದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಖರೀದಿಸಲು ಆಸಕ್ತಿ ತೋರಿಸಿವೆ. ಕೆಲವು ದೇಶಗಳೊಂದಿಗೆ ಮಾತುಕತೆ ಮುಂದುವರೆದ ಹಂತಗಳಲ್ಲಿವೆ. ದಕ್ಷಿಣ ಆಫ್ರಿಕಾ, ಬಲ್ಗೇರಿಯಾ ಈ ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯ ಬಗ್ಗೆಯೂ ಆಸಕ್ತಿ ತೋರಿಸಿವೆ ಮತ್ತು ಮಾತುಕತೆಯ ವಿವಿಧ ಹಂತಗಳಲ್ಲಿವೆ. ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಯು ಪ್ರಸ್ತುತ ಭಾರತದ ಅತ್ಯಂತ ವೇಗದ ಕ್ರೂಸ್ ಕ್ಷಿಪಣಿಯಾಗಿದೆ. ಮೊದಲ ಕ್ಷಿಪಣಿಯನ್ನು 2001ರ ಜೂನ್ 12ರಂದು ಪರೀಕ್ಷಿಸಲಾಯಿತು. ಅಂದಿನಿಂದ ಅದನ್ನು ಹೆಚ್ಚು ಸುಧಾರಿತಗೊಳಿಸಲಾಗುತ್ತಿದೆ. ಬ್ರಹ್ಮೋಸ್ ಕ್ಷಿಪಣಿಯು ಪೆಲೋಡ್ ರಾಕೆಟ್ ಆಗಿದ್ದು ಅದು ಮಾನವರಹಿತವಾಗಿದೆ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯು ಮ್ಯಾಕ್ 3 ವೇಗದಲ್ಲಿ ಹಾರಬಲ್ಲದು ಮತ್ತು 290 ಕಿಲೋಮೀಟರ್, ಅದರ ಮುಂದುವರಿದ ರೂಪಾಂತರಗಳಲ್ಲಿ 500 ಅಥವಾ 800 ಕಿಲೋಮೀಟರ್ವರೆಗೆ ಗುರಿಯಿಡಬಲ್ಲದು. ಇದು 200 ರಿಂದ 300 kg ತೂಕದ ಹೆಚ್ಚಿನ ಸಾಮರ್ಥ್ಯದ ಸ್ಫೋಟಕಗಳನ್ನು ಸಾಗಿಸುವ ಸಾಮರ್ಥ್ಯ ಹೊಂದಿದೆ. ಇದು 15 ಕಿಲೋಮೀಟರ್ ಎತ್ತರದಲ್ಲಿ ಹಾರಬಲ್ಲದು ಮತ್ತು ನೆಲದಿಂದ 10 ಮೀಟರ್ ಎತ್ತರದವರೆಗೆ ಹೊಡೆಯಬಲ್ಲದು. ಪಾಕ್ ಸೋಲು, ಚೀನಾಗೆ ಹೊಡೆತ.
ಭಾರತದ ಮೇಲಿನ ದಾಳಿಗೆ ಪಾಕ್ ಬಳಸಿದ್ದ ಚೀನಾ ನಿರ್ಮಿತ PS-15 ಕ್ಷಿಪಣಿ J-17 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ. ಇದರಿಂದ ಪಾಕ್ಗೆ ನಷ್ಟವಾಗಿದೆಯಾದರೂ ಅಲ್ಲಿ ಮುಖಭಂಗವಾಗಿರುವುದು ಮಾತ್ರ ಚೀನಾಗೆ. ಭಾರತದಿಂದ ಪೆಟ್ಟು ತಿಂದು ಜಾಗತಿಕ ಮಟ್ಟದಲ್ಲಿ ಚೀನಾದ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆಯುಂಟಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ತಪ್ಪದೇ ಒತ್ತಿರಿ. ವಂದನೆ.